ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ. ಇವತ್ತಿನ ವ್ಲಾಗ ಟೆರೆಸ್ ಗಾರ್ಡನ್ ಇರ್ತೈತಲ್ಲ ಅದರದ ಸ್ವಚ್ಛತೆ ಮತ್ತು ಗೊಬ್ಬರ ಹಾಕೋದು ಇದನ್ನೆಲ್ಲ ಈ ವಿಡಿಯೋದಾಗ ಅಂದ್ರೆ ಈ ವ್ಲಾಗ್ನಾಗ ನೀವು ನೋಡ್ಬೋದು. 2-3 ಗಂಟೆಗಳ ಕಾಲ ನನ್ನ ಮಗ ಮತ್ತು ನಮ್ಮ ಮನೆಯವರು ಕೂಡಿಕೆ ಇದನ್ನೆಲ್ಲ ಕೆಲಸ ಮಾಡಿದ್ದು. ಆದರೂ ಮನಸ್ಸಿಗೆ ತುಂಬ ನೋವಾಯಿತು. ಅದೇನಂತೆ ವಿಡಿಯೋ ಮುಂದೆ ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ಗಿಡಗಳ ಮೇಲೆ ಇಷ್ಟ ಇದ್ದವ್ರ ಈ ವ್ಲಾಗ ತುಂಬ ಇಷ್ಟ ಆಗ್ತೈತೆ ನೋಡಿ. ಟೆರೆಸ್ ಗಾರ್ಡನ್ ಕ್ಲೀನಿಂಗ ಮತ್ತು ಗೊಬ್ಬರ ಹಾಕೋದು, ಆಮೇಲೆ ಲಿಂಬೆ ಗಿಡಗಳ ಸಸಿಗಳ ಮಾಹಿತಿ ಒಂದು ಸ್ವಲ್ಪ ಅದನ್ನು ಕೊಡುತ್ತೇನೆ ನಾನು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಚಾನಲ್ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ನೋಡ್ರಿ, ಇವಾಗ ನಾನು ಲಿಂಬೆ ಗಿಡಗಳ ಒಂದು 5-6 ತಿಂಗಳಾತ್ರಿ. ಒಟ್ಟು ಒಂದು ಸ್ವಲ್ಪ ನಾನು ನೀರು ಹಾಕೊತಾನೆ ಇದ್ನಿ, ಮತ್ತೇನು ಗೊಬ್ಬರ ಅದನ್ನು ಇದನ್ನು ಹಾಕಿರ್ಕಿಲ್ಲ. ಅದರ ಸಲುವಾಗಿ ನಮ್ಮ ಮನೆಯವ್ರು ಏನು ಮಾಡಿರು, ಒಂದು ಸ್ವಲ್ಪ ಖಾಲಿ ಇದ್ದಿದ್ದರಿಂದ ಗಿಡಗಳು ಎಲ್ಲ ಒಣಗಾಕತ್ತಾವ ಸರಿ ಅಂಥೇಳಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ರತ್ತಂಥೇಳಿ ನಾವು ಮೇಲೆ ಟೆರೆಸ್ ಮೇಲೆ ಬಂದು ನೋಡ್ರಿ. ಈಗ ಕುಡ್ಗೋಲೆ ನಾವು ಮಣ್ಣೆಲ್ಲ ಸಡ್ಲು ಮಾಡಾಕತ್ತೀವಿ. ಸಣ್ಣ ಬೇರ್ ಕಿತ್ತರು ಅವೇನು ಏನಾಗಂಗಿಲ್ಲ. ಈಗ ಅದನ್ನು ಮಣ್ಣೆಲ್ಲ ಒಂದು ಸ್ವಲ್ಪ ಒಂದು 3-4 ಇಂಚ್ ಮಟ್ಟ ನಾವು ಮಣ್ಣು ತೆಗಿಯಾಕತ್ತೀವಿ. ಅದನ್ನು ನೋಡ್ರಿ, ಲಿಂಬೆಕಾಯಿ ಎಷ್ಟು ಬಿಟ್ಟಾವು. ಒಂದು 5-6 ಗಿಡಗಳ ಲಿಂಬೆಕಾಯಿ ಅದಾವ್ರಿ. ನಮ್ಮ ಲಿಂಬೆಕಾಯಿ ಗಿಡಗಳ ಅವ್ರೊಳಗೆ ಒಂದು 3 ಲಿಂಬೆ ಗಿಡಗಳ ಕಾಯಿ ಮತ್ತು ಹೂವು ಬಿಡಾಕತ್ತಾವು. ಅದನ್ನು ಇವಾಗ ನಾನು ಈ ವಿಡಿಯೋದಾಗ ಈ ವ್ಲಾಗ್ನಾಗ ನೀವು ನೋಡ್ಬೋದು. ನೋಡ್ರಿ, ಒಂದು 3 ಇಂಚ್ ಮಟ್ಟ ಅದು ನಮ್ಮ ಮನೆಯವರ ಮಣ್ಣು ತೆಗೆದ್ರೆ ಅದನ್ನು. ಈಗ ಇಷ್ಟು ಗಿಡಗಳನ್ನ ನಾನು ಕ್ಲೀನ್ ಮಾಡ್ಬೇಕ್ರಿ ಅವನ್ನ. ಇದು ಕರಿಬೇವಿನ ಗಿಡ. ಇದು ಒಂದು ಸ್ವಲ್ಪ ಬಿಳಿ ಚುಕ್ಕಿ ಗತೆ ಕಾಣಕತ್ತಿತ್ತು. ಒಮ್ಮೆ ಅವ್ರಿಗೆ ಮಣ್ಣು ತೆಗೆದ್ರೆ ಮತ್ತೊಮ್ಮೆ ನಾನು ಮಣ್ಣು ತೆಗಿಯಾಕತ್ತೀನಿ ಮತ್ತೊಂದು ಪಾಟ್ ಒಳಗಿಂದ. ನೋಡ್ರಿ, ಇವಾಗ ಎಲ್ಲ ಪಾಟ್ ಒಳಗಿಂದ ಒಂದು ಸ್ವಲ್ಪ ಮಣ್ಣು ತೆಗೆದ ನೀರು ಹಾಕಿದಂಗೆ ಅದೆಲ್ಲ ಮಣ್ಣು ಗಟ್ಟಿಯಾಗಿತ್ತಿರದ. ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಉದುರು ಆಗಲಿ, ನೀರೆಲ್ಲ ಒಂದು ಸ್ವಲ್ಪ ನೀರು ಹಾಕಿರೋ ಅದೆಲ್ಲ ನೀರೆಲ್ಲ ಕಡಿಕ ಬೀಳಾಕತ್ತಿತ್ತು. ಇವಾಗ ಜಾಸ್ತಿ ಮಣ್ಣು ತೆಗಿತೀನಿ. ನೋಡ್ರಿ, ಈ ಕಡೆ ನಾನು ಪಾಟ್ ಎಲ್ಲ ಮಣ್ಣು ತೆಗಿಯಾಕತ್ತೀನಿ. ಅದು ನಮ್ಮ ಮನೆಯವ್ರೂ ಪಾಟಿನೊಳಗಿನ ಮಣ್ಣು ತೆಗಿಯಾಕತ್ತಾರು. ನೋಡ್ರಿ, ಇವಾಗ ಕರಿಬೇವಿನ ಗಿಡದಿಂದ ನಾನು ತೆಗದ್ನಿ. ಅದು ಮಣ್ಣು ಅಷ್ಟೇನು ಗಟ್ಟಿಯಾಗಿ ಕುಂತಿರ್ಕಿಲ್ಲ, ಮೇಲ್ಮೇಲೇನ ಇತ್ತು, ಜಲ್ದಿ ಬಂತಿರದ. ಇವಾಗ ನೋಡ್ರಿ, ಲಿಂಬೆಕಾಯಿನೂ ಎಷ್ಟಾಗ್ಯಾವು. ಹಂಗೆ ಈಗ ಇದ್ರೊಳಗಿಂದೂ ಮಣ್ಣು ತೆಗೆದಾರ ನಮ್ಮ ಮನೆಯವ್ರ. ಇದು 1-1.5 ವರ್ಷದ ಗಿಡಗಳು ನೋಡ್ರಿ. ಲಿಂಬೆಕಾಯಿ ಆಗಾಕತ್ತ ಒಂದು 3 ತಿಂಗಳಾತ್ರಿ. ಇವಾಗ ನಾವು 1-2 ಲಿಂಬೆ ಹಣ್ಣು ಅಷ್ಟಕ್ಕೆ ಹೋದೆವು ನೋಡ್ರಿ. ಟೆರೆಸ್ ಗಾರ್ಡನ್ ಅಂತಂದ್ರೆ ಬಾಳೆಹಣ್ಣು ಗಿಡ ಹಚ್ಚಿಲ್ಲ, ಹಂಗೆ ಲಿಂಬೆ ಹಣ್ಣಿನ ಗಿಡ ಅಂತೇಕಸ ಒಂದು ಗಿಡ ಹಚ್ಕೊಂತಾನೆ. ಹಂಗೆ ನಾವು ಒಂದು 5-6 ಲಿಂಬೆ ಹಣ್ಣು ಗಿಡ ಆಗ್ಯಾವು. ಮತ್ತು ಇದು ಚೆಂಡು ಹೂವಿನ ಗಿಡ ನೋಡ್ರಿ. ಇವಾಗ ಬರ್ರಿ, ಕರಿಬೇವಿನ ಗಿಡನ ನಾನು ಎಲ್ಲ ಸ್ವಚ್ಛ ಮಾಡೀನಿ. ಅದನ್ನು ಕೆಳಗಡೆ ಕುಂತ್ಕ್ಯಾಸ ನಾನು ಎಲ್ಲ ಅದನ್ನು ಮಣ್ಣೆಲ್ಲ ಸರ್ಸಾತೇನೆ ನೋಡ್ರಿ. ಎಲ್ಲ ಭಾಳ ಅಂದ್ರೆ ಭಾಳ ಹೊಲಸಾಗಿತ್ತದ. ಆ ಗಿಡಗಳದ್ದು ಎಲೆ ಎಲ್ಲ ಬಿದ್ದು ಟೆರೆಸ್ ಎಲ್ಲ ರಾಡಿಯಾಗಿತ್ತು. ಇವಾಗ ನೋಡ್ರಿ, ಇದು ಗೊಬ್ಬರ ತೊಗೊಂಬಂದಾರು. ಇದನ್ನೀಗ ಸ್ವಲ್ಪ ಹಾಕಬೇಕು. ಇದನ್ನ ನಂತರ ನಾವು ಅಡಿ ಗೊಬ್ಬರ ಅಂತಾರಲ್ರಿ, ಅದನ್ನೂ ಒಂದು ಸ್ವಲ್ಪ ಹಾಕ್ತೇವೆ ಇನ್ನೊಂದು 1 ತಿಂಗಳು ಬಿಟ್ಟು. ಇವಾಗಿದ ಸಿಕ್ಕೈತಂತೆ ಕಸ. ಗಿಡಗಳೆಲ್ಲ ಕಾಯಿ ಬಿಡಾಕತ್ತಾವ ಮತ್ತು ಹೂ ಬಿಡಾಕತ್ತಾವ ಅಂತ ಕಸ. ಒಂದು ಸ್ವಲ್ಪರ ಅದಕ್ಕೆ ಪೋಷಕಾಂಶಗಳು ಸಿಗಲಿ ಅಂತ ಕಸ ಒಂದು ಸ್ವಲ್ಪರ ನಾನು ಸ್ವಲ್ಪ ಅದನ್ನು ಶಗನ ಇರ್ತೈತಲ್ರಿ, ಅದನ್ನು ನಾನೀಗ ಹಸಿ ಶಗನೂ ಅಲ್ಲದ ಗೊಬ್ಬರನ ಅದ, ಅದನ್ನಿಲ್ಲೇ ನಾನು ಗಿಡಗಳಿಗೆ ಹಾಕಾಕತ್ತೇನೆ. ಇದು 2-3 ತಾಸು ಹಿಡಿತಿದ ಟೆರೆಸ್ ಗಾರ್ಡನ್ ಕ್ಲೀನಿಂಗ, ಆಮೇಲೆ ಗೊಬ್ಬರ ಹಾಕೋದು ಎಲ್ಲ ಇದನ್ನು ಮಾಡೋದಂದ್ರೆ 1-2 ತಾಸು ಹಿಡಿತಿ. ಇವಾಗ ನೋಡ್ರಿ, ಅಷ್ಟು ಗಿಡಗಳ್ನ ನಾನು ಒಂದು ಒಪ್ಪಾರೆ ಇಟ್ಕ್ಯಾಸ ಅವನ್ನ ಇನ್ಮೇಲೆ ಮಣ್ಣು ತೆಗೆದಿಟ್ಟಾರಲ್ರಿ ನಮ್ಮ ಮನೆಯವ್ರ, ಅದ್ರ ಮೇಲೆ ನಾನೀಗ ಗೊಬ್ಬರ ನಾನು ಹಾಕ್ತೇನೆ ರೀ.
ಇವತ್ತಿನ ಲಾಗ್ ಒಳಗೆ ಗಾರ್ಡನ್ದನ ಲಾಗ್ ಇರ್ತೈತಿ. ಆಮೇಲೆ ರೆಸಿಪಿ ಲಾಗ ಯಾವುದು ಏನೂ ಇಲ್ಲ. ಗಾರ್ಡನ್ದ ಕ್ಲೀನಿಂಗ, ಆಮೇಲೆ ಗೊಬ್ಬರ ಹಾಕೋದು, ಗಾರ್ಡನ್ ಎಲ್ಲ ಕ್ಲೀನ್ ಮಾಡೋದು, ಅವನ್ನ ಮಣ್ಣುಗಳು ಒಂದು ಸ್ವಲ್ಪ ಸಡಿಲ್ ಮಾಡೋದು ಅಷ್ಟೇ ನೋಡ್ರಿ. ಇವಾಗ ಇದು ಪ್ಯಾರಲ್ ಗಿಡ ಒಂದು ಸ್ವಲ್ಪ ಬಿಳಿ ಇದನ್ನು ಹತ್ತೈತೆ. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಅದು ಇರಲಿ ಬಿಡು ಅಂತ ಏಕಸ್ ಇದು ಮಾಡಕತ್ತೀನಿ ನೋಡ್ರಿ. ಬಿಳಿ ಹುಳ ಅಂತ ಏಕಸ್ ಹತ್ತೈತಿ. ಆದರೆ ಎಲೆ ತೆಗೆದು ನಾನು ಹೋಗೋದ್ರು ಮತ್ತು ಹತ್ತಾಕತೈತೆ ಅಂಥೇಳಿ ಇದನ್ನು ಮಾಡಕ್ಕೂ ಜೀವ ಮರ್ಗಾಕತ್ತೈತಿ. ಇರುವಂಗೆ ಇರಲಿ, ಎಷ್ಟು ದಿನಾರ ಇರುವತ್ತಂತೇಳಿ ಗಪ್ಪ ಬಿಟ್ಟೇನ್ರಿ ಅದನ್ನು ನೋಡ್ರಿ. ಅದ್ರೊಳಗೂ ಹೂವಾಗಿ ಕಾಯಿ ಆಗಾಕತ್ತಾವು ಪ್ಯಾರಲ್ ಗಿಡದಾಗ. ಇದು ನಮ್ಮ ಮನೆ ಟೆರೆಸ್ ಮೇಲಿನ ವ್ಯೂ ಅಂತಾರಲ್ರಿ, ಅದು ನೋಡ್ರಿ. ನಮ್ಮ ದೊಡ್ಡ ಮಗ ಇದನ್ನು ಶೂಟಿಂಗ್ ಮಾಡ್ಯಾರು. ಇದು ಟವರ್ ನೋಡ್ರಿ. ಇದು ಬ್ರಿಟಿಷರ್ ಕಟ್ಟಿದ್ದ ಟವರ. ಅದನ್ನು ಜೂಮ್ ಹಾಕಿ ವಿಡಿಯೋ ಮಾಡ್ಯಾನು. ನನಗೆ ಗಿಡಗಳಂದ್ರೆ ಭಾಳ ಇಷ್ಟ. ಆದ್ರೆ ಬೆಳ್ಸಾಕ ಜಾಗ ಇಲ್ದಕ್ಕೆ ಗಪ್ಪಾದೇನ್ರಿ ನಾನು. ಇವಾಗ ಜೂಮ್ ಹಾಕಿ ತೋರ್ಸಾತಾನಲ್ರಿ ಅದ ವಿಡಿಯೋ, ಅದು ಮಲಪ್ರಭಾ ನದಿ ನೋಡ್ರಿ. ಅದ ಇವಾಗೆಲ್ಲ ಬಿಲ್ಡಿಂಗ್ಗಳು ಆದದ್ರಿಂದ ಹೊಳಿ ಕಾಣಿಸ್ವಾತ್ರಿ ಅಷ್ಟೇನ. ಮೊದಲ ದೊಡ್ಡದಾಗಿ ಕಾಣಿಸ್ತಿತ್ತು. ಇವಾಗ ಪೇರಲ್ ಗಿಡಕ್ಕೆ ಹಸುನ್ ಮಾಡಕ್ಕೆ ಬನ್ನಿ ನಾನು. ಅದ್ರೊಳಗೆ ಮೆಷಿನ್ ಬೀಜ ಇದ್ದಿದ್ದರಿಂದ ಮೆಷಿನ್ಕಾಯಿ ಆಮೇಲೆ ಗಿಡಗಳು ಅದೆಲ್ಲ ಇದ್ದಿದ್ದು ರೀ. ಅವನು ತೆಗೆದು ಬಿಟ್ರಾತಂಥೇಳಿ ತೆಗದ್ನಿ. ಎಲೆ ಬಿದ್ದೆಲ್ಲ ಅದು ರಾಡಿ ಆಗಿತ್ತು. ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕಿರಾತಂಥೇಳಿ ಎಲ್ಲ ಕ್ಲೀನ್ ಮಾಡಕತ್ತೀನಿ. ಅದ್ರೊಳಗೂ ಬದ್ನಿಕಾಯಿ ಸಸಿ ಅದಾವ. ಅದ್ರೊಳಗೆ ಇರಲಿ ಅಂತೇಳಿ ನಾನು ಬಿಟ್ಟೇನಿ. ಇನ್ನೊಂದು ಡಬ್ಬಿ ಒಳಗೆ ಮಣ್ಣು ಹಾಕಿ ಅದನ್ನ ಬದ್ನಿಕಾಯಿ ಸಸಿ ಹಚ್ಬೇಕಂತ ಅಂದ್ಕೊಂಡೀನಿ. ಅದು ಯಾವಾಗ ಆಗ್ತೈತಿ ಅಂಬಲ್ಲ ಗೊತ್ತಿಲ್ಲ. ಆದ್ರೂ ಇರಲಿ ಅಂತ ಏಕಸ್ ಅದನ್ನೆಲ್ಲ ಗಿಡಗಳು ಬಿಟ್ಟು ಉಳ್ಕಿದ್ದೆಲ್ಲ ಕ್ಲೀನ್ ಮಾಡೀನಿ. ಈಗ ನೋಡ್ರಿ, ಇದು ಗೊಬ್ಬರ ರೀ. ಇದನ್ನು ನಾನೀಗ ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳಿಗೇನು ಹಾಕ್ತೀನಿ. ಕೈಗೆ ಒಂದು ಪ್ಲಾಸ್ಟಿಕ್ ಹಾಕೋಕತ್ತೀನಿ ರೀ ನಾನು ನೋಡ್ರಿ. ಈಗ ಕರಿಬೇವಿನ ಗಿಡ ಒಂದು ಸ್ವಲ್ಪ ಭಾಳ ಬಿಳಿ ಚುಕ್ಕಿ ಆಗಿದ್ದರಿಂದ ನನಗರ ಜೀವ ಮರ್ಗಾಕತ್ತಿತ್ರಿ ಅದ. ಅದಕ್ಕೆ ಅದನ್ನು ಮೊದಲ ಗಿಡನ ಅದನ್ನ ಇದು ಮಾಡೀನಿ, ಆರೈಕೆ ಮಾಡೀನಿ. ಆನಂತರ ಇದು ಲಿಂಬಿ ಗಿಡನ ನೋಡ್ರಿ. ಎಲ್ಲ ಲಿಂಬಿ ಗಿಡಕ್ಕೂ ನಾನು ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಾಕತ್ತೀನಿ. ಲಿಂಬಿ ಗಿಡಕ್ಕೆ ಮುಳ್ಳು ಭಾಳ ಇರ್ತಾವು. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಬೇಕ್ರಿ ಅದನ್ನು. ಇವಾಗ ನೋಡ್ರಿ, ಅದೇ ಮಣ್ಣು ಇದ್ರಕ್ಕಿಲ್ಲ ಅಂತ ಏಕಸ ಏನು ತೆಗ್ದಿದ್ದಲ್ರಿ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕೀನಿ ನಾನು. ಇನ್ನೊಮ್ಮೆ ಚಲೋ ಮಣ್ಣು ತೊಗೊಂಬಂದ್ರಂದ್ರೆ ಅದನ್ನೂ ಹಾಕ್ತೀನಿ. ಇಲ್ಲಿ ಸಗಣಿ ಗೊಬ್ಬರ ಸಿಗೋದ ಭಾಳ ವಿರಳ. ಅದ್ರ ಸಲುವಾಗಿ ಅದು ಹುಡುಕು ಮಟ್ಟ ಅಂತ ಏಕಸ ಒಂದು ಸ್ವಲ್ಪ ಬೇರೆ ಕಡೆ ತಂದು ಇಲ್ಲೇ ಗಿಡಗಳಿಗೆ ಇದನ್ನು ಹಾಕಾಕತ್ತೀನಿ ರೀ ನಾನು, ಸಗಣಿ ಗೊಬ್ಬರನ. ಕೈಲೇ ಆದಷ್ಟು ಗಿಡಗಳನ್ನ ಬೆಳೆಸೋದಷ್ಟು ಹವ್ಯಾಸ ರೀ ನಮ್ದು. ಅದಕ್ಕಾಗಿ ಏನು ಇದನ್ನಿಲ್ಲ. ಇದನ್ನೆಲ್ಲ ಗೊಬ್ಬರ ಹಾಕಿ ಎಲ್ಲ ಮಾಡಿ ಎಲ್ಲ ಆದ ನಂತರ ಒಂದು ಅರ್ಧ ತಾಸಿಗೆ ಅಂದ್ರೆ ಒಂದು ತಾಸಿಗೆ ಅಂದ್ರೆ ಮಳೆ ಬಂದುಬಿಡ್ತ್ರಿ ನಮ್ಮ ಊರಾಗ ನೋಡ್ರಿ. ಎಲ್ಲ ಹಾಕಿದ್ದೆಲ್ಲ ವೇಸ್ಟ್ ಆಯ್ತು. ಶಿಸ್ತ ಮಳೆ ಬಂತು. ಒಟ್ಟು ಮಳೆ ತಪ್ಪಲೇ ಇಲ್ಲರಿ ಅದ. ಅದನ್ನೂ ವಿಡಿಯೋ ಮಾಡ್ರತಂತ ಏಕಸ ವಿಡಿಯೋ ಮಾಡಕತ್ತೀನಿ ನಾನು. ಎಲ್ಲ ಹಾಕಿದ್ದೆಲ್ಲ ವ್ಯರ್ಥ ಆಯ್ತು ನೋಡ್ರಿ. ನಮ್ಮೂರ ಎಷ್ಟು ಚಂದ ಕಾಣಕತೈತಿ ಸಂಜೆ ಹೊತ್ತಿನಾಗ. ನಿಮ್ಗೆ ಜೂಮ್ ಮಾಡಿ ತೋರ್ಸಾತೇನೆ ನೋಡ್ರಿ ಎಲ್ಲ ಊರಿಂದ. ಇವಾಗ ನೋಡ್ರಿ ಗಿಡಗಳೆಲ್ಲ ತೋರ್ಸಾತೀನಿ. ಎಲ್ಲ ತೋದ್ ಬಿಟ್ಟೈತ್ರಿ ಅದು ಗಿಡ ಎಲ್ಲ.
ನೋಡ್ರಿ ಲಿಂಬಿ ಗಿಡದ ಹೂವು ಆಮೇಲೆ ಕಾಯಿಗಳು ಕಾಣಕತ್ತಾವ ನಿಮಗೆ. ಈ ಲಾಗ್ ಟೆರೆಸ್ ಗಾರ್ಡನ್ ಕ್ಲೀನಿಂಗ್ ಆಮೇಲೆ ಸಸಿಗಳ ಆರೈಕೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಡೇನ. ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಐತಿ ಕಮೆಂಟ್ ಮುಖಾಂತರ ಹೇಳ್ರಿ. ಮತ್ತು ಇದು ನಾನು ಅಪ್ಲೋಡ್ ಮಾಡೋದು 6ನೇ ಲಾಗ. ಏನು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಹೇಳ್ರಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೇಸ ಒಂದು ಲೈಕ್ ಕೊಡ್ರಿ. ಮತ್ತು ಹಂಗೆ ನಿಮ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೇನು ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಒಟ್ಟ ಮಳೆ ಅಂತರೂ ನಿಂದ್ರಲಿಲ್ಲ. ಆದರೂ ಗಾರ್ಡನ್ ಅಂದ್ರೆ ಟೆರೆಸ್ ಎಲ್ಲ ಕ್ಲೀನ್ ಆಗೈತೆ ಅಂತ ಏಕಸ ಒಂದು ಮನಸ್ಸಿಗೆ ಸಮಾಧಾನ ಆಯ್ತು. ನೋಡ್ರಿ ಕರಿಬೇವು ಗಿಡ ಅದು ಎಷ್ಟು ಚಂದ ಕಾಣತ್ತಾವ. ಮತ್ತು ಇವಾಗ ಪಪ್ಪಾಯಿ ಗಿಡನೂ ನಾನು ಹಂಗೆ ಪಾಟ್ ಒಳಗಿತ್ತು, ಅದನ್ನು ಕಿತ್ಕ್ಯಾಸ ಒಂದು ಮಣ್ಣೇನು ವೇಸ್ಟೇಜ್ ಇರ್ತೈತಲ್ರಿ ಅದ್ರೊಳಗೆ ನಾನು ಹಾಕೇನಿ. ಇಷ್ಟು ಗಿಡಗಳೆಲ್ಲ ತೋದಾವು. ಇನ್ನೂ ಮಳೆ ಬರಾಕತ್ತೈತಿ. ಇವತ್ತಿನ ಲಾಗ ಗಿಡಗಳ ಬಗ್ಗೆ ಇತ್ತು, ಆಮೇಲೆ ಕ್ಲೀನಿಂಗ್ ಇತ್ತು. ಈ ಲಾಗ್ ಇಷ್ಟ ಆಗೈತೆ ಅಂತ ನಾನು ಅಂದ್ಕೊಂಡೇನಿ. ಓಕೆ ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ನಿಂಬಲೆ ಇನ್ನೊಂದು ಲಾಗ್ ನಿಂಬಲೆ ಸಿಗ್ತೇನೆ.